ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ರಿತ್ತಿ ಕುಟುಂಬದ ಕಸ್ತೂರಿ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕವಾಗಿ 466 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಏನು ರಿತ್ತಿ ಕುಟುಂಬಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕು, ಯಾಕಂತಂದರೆ ಅವರು ಪ್ರಾಮಾಣಿಕವಾಗಿ ಏನು ತಮ್ಮ ಚಿನ್ನವನ್ನು ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಹೀಗಾಗಿ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕನ್ನೋ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ನಮ್ಮ ವರದಿ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆ ನಡೆಸಿ ಆ ಒಂದು ಕುಟುಂಬಕ್ಕೆ ಮನೆ ನೀಡಲು ಇವಾಗ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಕುಟುಂಬಸ್ಥರಿದ್ದಾರೆ. ಸರ್, ಅವತ್ತು ಮೊದಲು ನೀವೇ ಹೇಳಿದ್ರಿ ನಿಧಿ ಸಿಕ್ಕಾಗ ಏನಂತ ಹೇಳಿದ್ರಿ? ಅವತ್ತು ಏನಿಲ್ಲ, ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತು ಎಲ್ಲ ಅದು ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನು ಕೊಡ್ತೀನಿ ಅಂದಾರೆ? ಈಗ ಮನೆ ಕೊಟ್ಟಾರ ಈಗ ಅವ್ರು ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ರು ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದು ಮಾಡ್ತೀವಪ್ಪ ಅಂತ ಹೇಳ್ಯಾರ ಅವ್ರು. ಈಗ ನಿಮ್ಮ ಜೊತೆ ನಾವು ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಆರ್ ಕನ್ನಡ ಅವ್ರಿಗೂ ನಾವು ತುಂಬ ವಂದನೆಗಳು. ನಮ್ಮ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬ ವಂದನೆಗಳು. ಪ್ರಜ್ವಲ, ಈಗ ನೀನು ಅವತ್ತು ನಿಧಿ ಸಿಕ್ಕಿತ್ತು ಕೊಟ್ಟಿದ್ದಿ, ಬಡವರಿದ್ರಿ, ಅಷ್ಟಾದರೂ ಪ್ರಾಮಾಣಿಕವಾಗಿ ಕೊಟ್ಟಿದ್ರಿ, ಏನು ಅನಿಸ್ತೈತಿ ಈಗ ನಿನಗೆ? ಈಗ ನಿನಗೆ ಮುಂದೆ ವಿದ್ಯಾರ್ಜನೆಗೂ ಎಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂದಾರ, ಎಲ್ಲರಿಗೂ ಕೊಡ್ತೀನಿ ಅಂದಾರ. ಏನೇನು ಕೊಡ್ತೀನಿ ಅಂದಾರ? ಅವರೆಲ್ಲ ಓದೋದು ಮತ್ತು ಎಲ್ಲ ಸವಲತ್ತು ಐತಿ. ಕಸ್ತೂರಮ್ಮ, ಅವತ್ತು ನೀವು ಭಾಳ ಕಣ್ಣಾಗ ನೀರು ಹಾಕಿಬಿಟ್ರಿ. ಯಾಕಂತಂದ್ರೆ ನಮಗೆ ಜಗಾನು ಹೋತ್ರಿ, ಮನಿನೂ ಹೋತ್ರಿ, ಆಮೇಲೆ ಇದು ನಮ್ಗೆ ನಿಧಿನೂ ತೊಗೊಂಡು ಹೋದ್ರು, ನಮ್ಮ ನಿಧಿ ನಮ್ಗೆ ವಾಪಸ್ ಕೊಡ್ರಿ ಅಂದ್ರಿ. ಆಮೇಲೆ ಮನಿ ಬೇಕಂದ್ರಿ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈಗ ಮನಿ ಬರತೈತಿ, ಏನು ಅನಿಸ್ತೈತಿ ನಿಮಗೆ? ಖುಷಿ ಅನ್ಸುತ್ತೆ. ಇವತ್ತು ತುಂಬ ನಿಜ್ಞೆ ಮಾಡಿ ನೋಡಿ, ಏನಿಲ್ಲ ಭಯ, ಇನ್ನು ಭಯ ಇಲ್ಲ ರೀ. ಈಗ ಖುಷಿ ಅನ್ಸುತ್ತೆ ರೀ. ಮನಿನ ಜನ ಹೇಳೋದು ಮನಿ ಏನಂದಾರೆ, ಎಮ್ಮಿ ಮಡಿ ನೋಡಿ ಏನಂದಾರೆ, ಮುಂದೆ ನೌಕರಿ ಕೊಡ್ತೀನಿ ಅಂದಾರೆ. ಮುಂದೆ ನೋಡಿ ಏನಂದಾರೆ, ಜನವರಿ 26 ಏನಂದಾರೆ. ಈಗ ಖುಷಿ ಅನ್ಸತೈತಮ್ಮ? ಖುಷಿ ಅನ್ಸುತ್ತೆ ರೀ. 6-12 ಚಾಲನೆ ರೀ, ವಂದನೆ. ಖುಷಿ ಆಗ್ತಾ ಇದೆ. ಅಮ್ಮಾರ, ಅವತ್ತು ನೀವು ಕಣ್ಣಾರ ಹಾಕಕತ್ತಿದ್ರಿ, ಯಾಕಂದ್ರೆ ಇವತ್ತು ಖುಷಿ ಪಡಾಕತ್ತೀರಿ. ಅವತ್ತಂದ್ರು ನೀವು ನೀರ ಬರಾತಿದ್ದು ನಿಮಗೆ ನನ್ನ ಮಗಳ ಪರಿಸ್ಥಿತಿ ಹೆಂಗಂತ ಹೇಳಿ. ಈಗ ಖುಷಿ ಆಗತ್ತಮ್ಮ? ಹೌದ್ರಿ, ಖುಷಿ ಆಗತ್ರಿ, ಕೊಡ್ತೀವಿ ಅಂದಾರೆ ಅವ್ರು. ಈಗ ಎಷ್ಟು ನೀವು ಅವಾಗ ಹೇಳಿದ್ರಿ ನಮ್ಗೆ ಅಲ್ಲಿ ಮನೆ ಕಟ್ಸ್ಕೊಳಕ್ ಆಗೋದಿಲ್ಲ, ಭಯ ಆಕತಿ, ಬೇರೆ ಕಡೆ ಕೊಡ್ಬೇಕಂತೇಳಿ, ಅದೇ ರೀತಿ ಮಾಡ್ತಿದ್ದಾರೆ ಹೇಗಂತ? ಹಂಗ ಮಾಡ್ತೀವಿ ಅಂದಾರ್ರಿ ಅವ್ರು. ಕೊಡ್ತೀವಮ್ಮ, ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿ ಅಂದ್ರೆ. ಈಗ ಮಗಳ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು, ಯಾಕಂದ್ರೆ ಅವ್ರ ಮನೆಯವರು ಇಲ್ಲ, ಎಲ್ಲ ನೀನ ಜವಾಬ್ದಾರಿ ತಗೋತಿದ್ದಿ. ಈ ಸದ್ಯಕ್ಕಂತರೂ ಈಗ ಅವ್ರಿಗೆ ಒಂದು ಸೆಟ್ಲ್ ಆದಂಗೆ ಆದ್ರು ಖುಷಿ ಆತ? ಈಗ ಅವ್ರಿಗೆ ಆಗಿಬಿಟ್ರೆ ನಮಗೆ ಎಲ್ಲದು ಸಂತೋಷ ನೋಡ್ರಿ. ಹಂಗಾಗಿ ಅಕ್ಕಿ ಸಲುವಾಗಿ ಹೋರಾಡಿದ್ರಿ, ನೀವು ಹೋರಾಡಿದ್ರಿ. ಮಗಳನ್ನ ಮತ್ತು ಮೊಮ್ಮಗನ ಕಟ್ಕೊಂಡು ನೀನು ಒಬ್ಬಕ್ಕೆ ನೋಡ್ರಿ, ಅದಕ್ಕೆ ಸಂತೋಷ ಐತ್ರಿ. ಆದದ್ದು ಕೊಡ್ತೀವಿ ಅಂತಾರೆ ಅವ್ರು. ನೌಕರಿನೂ ಕೊಡ್ತೀನಿ ಅಂದ. ಎಲ್ಲದಕ್ಕೂ ಒಪ್ಪಿಕೊಂಡ್ರಿ ಅವ್ರು. ಅಮ್ಮಾರ, ಅವತ್ತು ನಾವು ಸುದ್ದಿ ಮಾಡಿದಾಗ ನೀವು ಇದ್ರಿ, ಅವತ್ತೆಲ್ಲ ಆತಂಕದಾಗಿದ್ರಿ, ಇವು ಖುಷಿ ಆಗತ್ತೆ ನಿಮಗೆ? ಹ್ಞೂ ರೀ. ಯಾಕಂದ್ರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಇತ್ತು ರೀ ಆಗಿನ ಟೈಮ್ದೊಳಗೆ. ಈಗ ಅವ್ರಿಗೆ ಗ್ರಾಮ ಪಂಚಾಯತಿಯವ್ರು ಏನಂದಾರ, ನಿಮ್ಗೆ ಮನಿನೂ ಹಿಡಿದು ಕೊಡ್ತೀವಿ, ಮ್ಯಾಲಿದ್ದ ಆದೇಶ ಮಾಡಿ ನಿಮ್ಗೆ ಮನಿನೂ ಹಾಕಿಸ್ಕೊಡ್ತೀವಿ, ಯಾವುದೇ ರೀತಿ ನೀವು ಮನಸ್ಸಿಗೆ ಏನು ತೊಂದರೆ ತಗೋಬೇಡ್ರಿ, ನಮ್ಮ ಗೌರ್ಮೆಂಟ ನಿಮ್ಮಿಂದ ಐತಿ, ಆದ್ರಿಂದ ನೀವು ಯಾವುದೇ ರೀತಿ ತೊಂದರೆ ತಗೋಬೇಡ್ರಿ ಅನ್ನೋದು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಯ್ತು, ಅಧ್ಯಕ್ಷರ ಕೂಡ ಆಯ್ತು, ಎಲ್ಲ ಸದಸ್ಯರು ಕೂಡ, ಎಲ್ಲ ಸಚಿವರು ಕೂಡ ಅವ್ರಿಗೆ ಆದೇಶ ಮಾಡಿ ಕೊಟ್ಟಾರ. ಜನವರಿ 26 ಅವ್ರಿಗೆ ಫೈನಲ್ ರಿಸಲ್ಟ್ ಏನು ಅನ್ನೋದು ನಾವು ಎಲ್ಲ ಸುದ್ದಿ ಮಾಡಿ ಕೊಡ್ತೀವಿ. ಮನಿನೂ ಕೊಡ್ತೀವಿ, ಹುಡುಗರಿಗೆ ಉದ್ಯೋಗನೂ ಕೊಡ್ತೀವಿ. ಯಾವುದೇ ರೀತಿಯಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾಲಿ ಕಲ್ತ್ರ ಅವ ಏನು ನೌಕರಿ ಅಂತ ಅದನ್ನು ಕೊಡ್ತೀವಿ. ಅಲ್ಪ ಸಾಲಿ ಕಲ್ತ್ರು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಅವಂಗ ನೌಕರಿ ಕೊಡುವುದಾಗಿ ನಮ್ಮ ಮೇಲೆ ಸಚಿವರಿಂದ ಮಾತಾಡ್ತೀವಿ, ಅವನ ಆಸೆಯನ್ನು ನೆರವೇರಿಸ್ಕೊಡ್ತೀವಿ ಅಂತೇಳಿ ಇವತ್ತು ಗ್ರಾಮ ಸಭೆಯೊಳಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಚಪ್ಪ ಪೂಜಾರ್ ಅವರು ಎಲ್ಲ ನಡೆಸ್ಕೊಡ್ತೀವಿ ಅಂತಂದು ಹೇಳಿ ಇವತ್ತು ಆದೇಶವನ್ನು ಕೊಟ್ಟಾರ. ಆ ಆದೇಶದೊಳಗೆ ಎಲ್ಲರಿಗೂ ನಿಮ್ಮ TV ಚಾನಲ್ಲರಿಗೆ ಆರ್ ಕನ್ನಡದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಜನವರಿ 10ರಂದು ಪ್ರಾಮಾಣಿಕವಾಗಿ ನಿಧಿಯನ್ನು ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹಸ್ತಾಂತರ ಮಾಡಿತ್ತು. ಆ ಸಮಯದಲ್ಲಿ ಕೂಡ ರಿತ್ತಿ ಕುಟುಂಬದ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಂತುಕೊಂಡಿತ್ತು. ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಆ ಸಮಯದಲ್ಲಿ ಇದೇ ಕುಟುಂಬಸ್ಥರು ಕೂಡ ನಿಧಿ ಸಿಕ್ಕಿದೆ, ಆ ನಿಧಿ ನಮಗೆ ಬೇಕು ಅಂತ ಹೇಳಿದರು. ಅದಾದ ನಂತರ ಆ ನಿಧಿ ಸರ್ಕಾರದ ಪಾಲಾಗಿತ್ತು. ಇವಾಗ ಅವರ ಬೇಡಿಕೆ ಏನಿತ್ತು, 30-40 ಸೈಟ್ ಬೇಕಾಗಿತ್ತು, ಅದೇ ಜಾಗ ಬೇಡ ಬೇರೆ ಕಡೆ ಅಂತೇಳಿ ಸರ್ಕಾರ ಕೂಡ ಇವಾಗ ಅದೇ ರೀತಿ ಕೊಟ್ಟಿದೆ. ಇವಾಗ ಜನವರಿ 20
26ರಂದು ಅವರಿಗೆ ಏನೋ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾ ಇದ್ದಾರೆ. ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಟರಾವ್ ಮಾಡುವ ಮೂಲಕ 30-40 ಸೈಟ್ ಅವರಿಗೆ ಕೊಡುತ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕಟ್ಟಿಸಿಕೊಡುವ ಜವಾಬ್ದಾರಿ ಮುಂದೆ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ, ಕಾದು ನೋಡಬೇಕು. ಆದರೆ ಈ ಕುಟುಂಬಕ್ಕೆ ಏನು ಕಸ್ತೂರಿ ಅವರ ರೀತಿ ಏನಿದ್ದಾರೆ ಇವರಿಗೆ ಒಂದು ಉದ್ಯೋಗ ಕೊಡಬೇಕು ಮತ್ತು ಈತನ ಉನ್ನತ ಶಿಕ್ಷಣದವರೆಗೂ ಕೂಡ ಎಲ್ಲ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡಿದೆ. ಇವಾಗ ಸೈಟ್ ಸಿಕ್ಕಿದ್ದಕ್ಕೆ ರಿತ್ತಿ ಕುಟುಂಬ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮತ್ತು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ರಿತ್ತಿ ಕುಟುಂಬದ ಕಸ್ತೂರಿ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕವಾಗಿ 466 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಏನು ರಿತ್ತಿ ಕುಟುಂಬಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕು, ಯಾಕಂತಂದರೆ ಅವರು ಪ್ರಾಮಾಣಿಕವಾಗಿ ಏನು ತಮ್ಮ ಚಿನ್ನವನ್ನು ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಹೀಗಾಗಿ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕನ್ನೋ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ನಮ್ಮ ವರದಿ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆ ನಡೆಸಿ ಆ ಒಂದು ಕುಟುಂಬಕ್ಕೆ ಮನೆ ನೀಡಲು ಇವಾಗ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಕುಟುಂಬಸ್ಥರಿದ್ದಾರೆ. ಸರ್, ಅವತ್ತು ಮೊದಲು ನೀವೇ ಹೇಳಿದ್ರಿ ನಿಧಿ ಸಿಕ್ಕಾಗ ಏನಂತ ಹೇಳಿದ್ರಿ ಅವತ್ತು? ಏನಿಲ್ಲ, ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತು ಎಲ್ಲ ಅದು ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನು ಕೊಡ್ತೀನಿ ಅಂದಾರ? ಈಗ ಮನೆ ಕೊಟ್ಟಾರ ಈಗ ಅವ್ರು ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದು ಮಾಡ್ತೀವಪ್ಪ ಅಂತ ಹೇಳ್ಯಾರ ಅವ್ರು. ಈಗ ನಿಮ್ಮ ಜೊತೆ ನಾವು ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಆರ್ ಕನ್ನಡ ಅವ್ರಿಗೂ ನಾವು ತುಂಬ ವಂದನೆಗಳು. ನಮ್ಮ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬ ವಂದನೆಗಳು. ಪ್ರಜ್ವಲ, ಈಗ ನೀನು ಅವತ್ತು ನಿಧಿ ಸಿಕ್ಕಿತ್ತು ಕೊಟ್ಟಿದ್ದಿ, ಬಡವರಿದ್ರಿ, ಅಷ್ಟಾದರೂ ಪ್ರಾಮಾಣಿಕವಾಗಿ ಕೊಟ್ಟಿದ್ರಿ, ಏನು ಅನಿಸ್ತೈತಿ ಈಗ ನಿನಗೆ? ಧನ್ಯವಾದ. ಈಗ ನಿನಗೆ ಮುಂದೆ ವಿದ್ಯಾರ್ಜನೆಗೂ ಎಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂದಾರ, ಎಲ್ಲರಿಗೂ ಕೊಡ್ತೀನಿ ಅಂದಾರ. ಏನೇನು ಕೊಡ್ತೀನಿ ಅಂದಾರ? ಅವರೆಲ್ಲ ಓದೋದು ಮತ್ತು ಎಲ್ಲ ಸವಲತ್ತು ಐತಿ. ಕಸ್ತೂರಮ್ಮ, ಅವತ್ತು ನೀವು ಭಾಳ ಕಣ್ಣಾಗ ನೀರು ಹಾಕಿಬಿಟ್ರಿ. ಯಾಕಂತಂದ್ರೆ ನಮಗೆ ಜಗಾನು ಹೋತ್ರಿ, ಮನಿನೂ ಹೋತ್ರಿ, ಆಮೇಲೆ ಇದು ನಮ್ಗೆ ನಿಧಿನೂ ತೊಗೊಂಡು ಹೋದ್ರು, ನಮ್ಮ ನಿಧಿ ನಮ್ಗೆ ವಾಪಸ್ ಕೊಡ್ರಿ ಅಂದ್ರಿ. ಆಮೇಲೆ ಮನಿ ಬೇಕಂದ್ರಿ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈಗ ಮನಿ ಬರತೈತಿ, ಏನು ಅನಿಸ್ತೈತಿ ನಿಮಗೆ? ಖುಷಿ ಅನ್ಸುತ್ತೆ ಇವಾಗ ತುಂಬ ನಿಜ್ಞೆ ಮಾಡಿ ನೋಡಿ ಏನಿಲ್ಲ ಭಯ. ಆದರೆ ಇನ್ನು ಭಯ ಇಲ್ಲ ರೀ. ಈಗ ಖುಷಿ ಅನ್ಸುತ್ತೆ ಮನಿನ ಜನ ಹೇಳೋದು ಮನಿ ಏನನ್ನಾರೆ ಅಮ್ಮಿ ಮುಡುಗಿ ನೋಡಿ ಏನನ್ನಾರೆ ಮುಂದೆ ನೌಕರಿ ಕೊಡ್ತೀನಿ ಅಂದಾರ. ಮುಂದೆ ನೋಡಿ ಏನನ್ನಾರೆ ಜನವರಿ 26 ಏನನ್ನಾರೆ. ಈಗ ಖುಷಿ ಅನ್ಸತೈತಮ್ಮ? ಖುಷಿ ಅನ್ಸುತ್ತೆ 6-12 ಚಾಲನೆ ವಂದನೆ. ಖುಷಿ ಆಗ್ತಾ ಇದೆ. ಅಮ್ಮಾರ, ಅವತ್ತು ನೀವು ಕಣ್ಣಾರ ಹಾಕಕತ್ತಿದ್ರಿ, ಯಾಕಂದ್ರೆ ಇವತ್ತು ಖುಷಿ ಪಡಾಕತ್ತೀರಿ. ಅವತ್ತಂದ್ರು ನೀವು ನೀರ ಬರಾತಿದ್ದು ನಿಮಗೆ ನನ್ನ ಮಗಳ ಪರಿಸ್ಥಿತಿ ಹೆಂಗಂತ ಹೇಳಿ. ಈಗ ಖುಷಿ ಆಗತ್ತಮ್ಮ? ಹೌದ್ರಿ, ಖುಷಿ ಆಗತ್ರಿ, ಕೊಡ್ತೀವಿ ಅಂದಾರ್ರಿ ಅವ್ರು. ಈಗ ಎಷ್ಟು ನೀವು ಅವಾಗ ಹೇಳಿದ್ರಿ ನಮಗೆ ಅಲ್ಲಿ ಮನೆ ಕಟ್ಸ್ಕೊಳಕ್ ಆಗೋದಿಲ್ಲ, ಭಯ ಆಕತಿ, ಬೇರೆ ಕಡೆ ಕೊಡ್ಬೇಕಂತೇಳಿ, ಅದೇ ರೀತಿ ಮಾಡ್ತಿದ್ದಾರೆ ಹೇಗಂತ? ಹಂಗ ಮಾಡ್ತೀವಿ ಅಂದಾರ್ರಿ ಅವ್ರು. ಕೊಡ್ತೀವಮ್ಮ, ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿ ಅಂದ್ರು. ಈಗ ಮಗಳ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು, ಯಾಕಂದ್ರೆ ಅವ್ರ ಮನೆಯವರು ಇಲ್ಲ, ಎಲ್ಲ ನೀನ ಜವಾಬ್ದಾರಿ ತಗೋತಿದ್ದಿ. ಈ ಸದ್ಯಕ್ಕಂತರೂ ಈಗ ಅವ್ರಿಗೆ ಒಂದು ಸೆಟ್ಲ್ ಆದಂಗೆ ಆದ್ರು, ಖುಷಿ ಆತ ಈಗ? ಅವ್ರಿಗೆ ಆಗಿಬಿಟ್ರೆ ನಮಗೆ ಎಲ್ಲದು ಸಂತೋಷ ನೋಡ್ರಿ. ಹಂಗಾಗಿ ಅಕ್ಕಿ ಸಲುವಾಗಿ ಹೋರಾಡಿದ್ರಿ, ನೀವು ಹೋರಾಡಿದ್ರಿ. ಮಗಳನ್ನ ಮತ್ತು ಮೊಮ್ಮಗನ ಕಟ್ಕೊಂಡು ನೀನು ಒಬ್ಬಕ್ಕೆ ಹ್ಞೂನ್ರಿ, ಅದಕ್ಕೆ ಸಂತೋಷ ಐತ್ರಿ. ಆದದ್ದು ಕೊಡ್ತೀವಿ ಅಂತಾರೆ ಅವ್ರು. ನೌಕರಿನೂ ಕೊಡ್ತೀನಂದ. ಹ್ಞೂ, ಎಲ್ಲದಕ್ಕೂ ಒಪ್ಪಿಕೊಂಡ್ರಿ ಅವ್ರು. ಅಮ್ಮಾರ, ಅವತ್ತು ನಾವು ಸುದ್ದಿ ಮಾಡಿದಾಗ ನೀವು ಇದ್ರಿ, ಅವತ್ತೆಲ್ಲ ಆತಂಕದಾಗಿದ್ರಿ. ಇವು ಖುಷಿ ಆಗತ್ತೆ ನಿಮಗೆ? ಹ್ಞೂ ರೀ, ಯಾಕಂದ್ರೆ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಇತ್ತು ಆಗಿನ ಟೈಮ್ದೊಳಗೆ. ಈಗ ಅವ್ರಿಗೆ ಗ್ರಾಮ ಪಂಚಾಯತಿಯವ್ರು ಏನಂದಾರ, ನಿಮ್ಗೆ ಮನಿನೂ ಹಿಡಿದು ಕೊಡ್ತೀವಿ, ಮ್ಯಾಲಿದ್ದ ಆದೇಶ ಮಾಡಿ ನಿಮ್ಗೆ ಮನಿನೂ ಹಾಕಿಸ್ಕೊಡ್ತೀವಿ, ಯಾವುದೇ ರೀತಿ ನೀವು ಮನಸ್ಸಿಗೆ ಏನು ತೊಂದರೆ ತಗೋಬೇಡ್ರಿ, ನಮ್ಮ ಗೌರ್ಮೆಂಟ ನಿಮ್ಮಿಂದ ಐತಿ, ಆದ್ರಿಂದ ನೀವು ಯಾವುದೇ ರೀತಿ ತೊಂದರೆ ತಗೋಬೇಡ್ರಿ ಅನ್ನೋದು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಯ್ತು, ಅಧ್ಯಕ್ಷರ ಕೂಡ ಆಯ್ತು, ಎಲ್ಲ ಸದಸ್ಯರು ಕೂಡ, ಎಲ್ಲ ಸಚಿವರು ಕೂಡ ಅವ್ರಿಗೆ ಆದೇಶ ಮಾಡಿ ಕೊಟ್ಟಾರ. ಜನವರಿ 26 ಅವ್ರಿಗೆ ಫೈನಲ್ ರಿಸಲ್ಟ್ ಏನು ಅನ್ನೋದು ನಾವು ಎಲ್ಲ ಸುದ್ದಿ ಮಾಡಿ ಕೊಡ್ತೀವಿ. ಮನಿನೂ ಕೊಡ್ತೀವಿ, ಹುಡುಗರಿಗೆ ಉದ್ಯೋಗನೂ ಕೊಡ್ತೀವಿ. ಯಾವುದೇ ರೀತಿಯಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾಲಿ ಕಲ್ತ್ರ ಅವ ಏನು ನೌಕರಿ ಅಂತ ಅದನ್ನು ಕೊಡ್ತೀವಿ. ಅಲ್ಪ ಸಾಲಿ ಕಲ್ತ್ರು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಅವಂಗೆ ನೌಕರಿ ಕೊಡುವುದಾಗಿ ನಮ್ಮ ಮೇಲೆ ಸಚಿವರಿಂದ ಮಾತಾಡ್ತೀವಿ, ಅವನ ಆಸೆಯನ್ನು ನೆರವೇರಿಸಿ ಕೊಡ್ತೀವಿ ಅಂತೇಳಿ ಇವತ್ತು ಗ್ರಾಮ ಸಭೆಯೊಳಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಚಪ್ಪ ಪೂಜಾರ್ ಅವರು ಎಲ್ಲ ನಡೆಸ್ಕೊಡ್ತೀವಿ ಅಂತಂದು ಹೇಳಿ ಇವತ್ತು ಆದೇಶವನ್ನು ಕೊಟ್ಟಾರ.
ಆ ಆದೇಶದೊಳಗೆ ಎಲ್ಲರಿಗೆ ನಿಮ್ಮ TV ಚಾನಲ್ಲರಿಗೆ ಆರ್ ಕನ್ನಡದವ್ರು ಎಲ್ಲರಿಗೆ ಧನ್ಯವಾದಗಳು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಜನವರಿ 10ರಂದು ಪ್ರಾಮಾಣಿಕವಾಗಿ ನಿಧಿಯನ್ನು ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹಸ್ತಾಂತರ ಮಾಡಿತ್ತು. ಆ ಸಮಯದಲ್ಲಿ ಕೂಡ ರಿತ್ತಿ ಕುಟುಂಬದ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಂತುಕೊಂಡಿತ್ತು. ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಆ ಸಮಯದಲ್ಲಿ ಇದೇ ಕುಟುಂಬಸ್ಥರು ಕೂಡ ನಿಧಿ ಸಿಕ್ಕಿದೆ, ಆ ನಿಧಿ ನಮಗೆ ಬೇಕು ಅಂತ ಹೇಳಿದರು. ಅದಾದ ನಂತರ ಆ ನಿಧಿ ಸರ್ಕಾರದ ಪಾಲಾಗಿತ್ತು. ಇವಾಗ ಅವರ ಬೇಡಿಕೆ ಏನಿತ್ತು, 30-40 ಸೈಟ್ ಬೇಕಾಗಿತ್ತು, ಅದೇ ಜಾಗ ಬೇಡ ಬೇರೆ ಕಡೆ ಅಂತೇಳಿ ಸರ್ಕಾರ ಕೂಡ ಇವಾಗ ಅದೇ ರೀತಿ ಕೊಟ್ಟಿದೆ. ಇವಾಗ ಜನವರಿ 26ರಂದು ಅವರಿಗೆ ಏನೋ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾ ಇದ್ದಾರೆ. ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಟರಾವ್ ಮಾಡುವ ಮೂಲಕ 30-40 ಸೈಟ್ ಅವರಿಗೆ ಕೊಡುತ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕಟ್ಟಿಸಿಕೊಳ್ಳುವ ಜವಾಬ್ದಾರಿ ಮುಂದೆ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ, ಕಾದು ನೋಡಬೇಕು. ಆದರೆ ಈ ಕುಟುಂಬಕ್ಕೆ ಏನು ಕಸ್ತೂರಿಯವ್ವ ರಿತ್ತಿ ಏನಿದ್ದಾರೆ ಇವರಿಗೆ ಒಂದು ಉದ್ಯೋಗ ಕೊಡಬೇಕು ಮತ್ತು ಈತನ ಉನ್ನತ ಶಿಕ್ಷಣದವರೆಗೂ ಕೂಡ ಎಲ್ಲ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡಿದೆ. ಇವಾಗ ಸೈಟ್ ಸಿಕ್ಕಿದ್ದಕ್ಕೆ ರಿತ್ತಿ ಕುಟುಂಬ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮತ್ತು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.